ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ನಾನು ನಿನ್ನೆಯಷ್ಟೇ ಒಂದು ಫಿಲಮನ್ನು ನೋಡ್ಕೊಂಡ್ಬಂದೆ. ಬಯಕೆಗಳೇ ಬೇರೂರಿದಾಗ, ಒಂದು ಕಾದಂಬರಿ ಆಧಾರಿತ ಚಿತ್ರ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಆಕರ್ಷ್ ಆದಿತ್ಯ ಅವರು ನಟನೆಯ ಜೊತೆಗೆ ಸಹ ನಿರ್ದೇಶನವನ್ನು ಮಾಡಿದ್ದಾರೆ. ಮತ್ತು ಸಿನಿಮಾದ ನಟಿಯಾಗಿ ಶರಣ್ಯ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಈ ಸಿನಿಮಾದ ಮುಖ್ಯ ಸಂದೇಶ ಮದುವೆ ನಂತರ ಆದ ಬದಲಾವಣೆಗಳು ಮತ್ತು ಅಕ್ರಮ ಸಂಬಂಧಗಳು, ಆನಂತರ ಸೋಷಿಯಲ್ ಮೀಡಿಯಾ ಎಫೆಕ್ಟ್, ಅದರಿಂದ ಸಂಸಾರದಲ್ಲಿ ಯಾವ ರೀತಿಯ ತೊಂದರೆಗಳಾಗುತ್ತೆ ಅನ್ನೋದನ್ನು ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಮತ್ತು ಈ ಸಿನಿಮಾದ ವಿಶೇಷತೆ ಏನು ಅಂದರೆ 25ಕ್ಕೂ ಹೆಚ್ಚು ಅವಾರ್ಡನ್ನು ಈ ಸಿನಿಮಾ ಗೆದ್ದಿದೆ. ಅಂದರೆ ಸಿನಿಮಾ ರಿಲೀಸ್ಗೆ ಮುಂಚೆನೇ 25ಕ್ಕೂ ಹೆಚ್ಚು ಅವಾರ್ಡ್ ಗೆದ್ದಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಅನೇಕ ಫಿಲಮ್ ಫೆಸ್ಟಿವಲ್ಗಳಿಗೆ ಕೂಡ ಈ ಒಂದು ಸಿನಿಮಾ 25 ಅವಾರ್ಡನ್ನು ಗೆದ್ದಿದೆ. ಅದು ಈ ಸಿನಿಮಾದ ವಿಶೇಷತೆ. ಮತ್ತು ಈ ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ ಅಥವಾ ಗಂಡ ಹೆಂಡತಿಯ ಒಂದು ಸಂಬಂಧ ಎಲ್ಲವೂ ಕೂಡ ನಾವು ನೋಡ್ಬೋದು. ಹಾಗಾಗಿ ದಯವಿಟ್ಟು ಈ ಸಿನಿಮಾವನ್ನು ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಈ IT BT ಫೀಲ್ಡಲ್ಲಿರುವಂಥ ಹಸ್ಬೆಂಡ್ ವೈಫ್ ಅವರು ಈ ಸಿನಿಮಾವನ್ನು ನೋಡಲೇಬೇಕು. ಯಾಕಂದರೆ ಕೆಲಸದ ಒತ್ತಡದಲ್ಲಿ ಏನೇನಾಗುತ್ತೆ, ಬರೀ ಕೆಲಸ ಅಂತ ಹೋದರೆ ಏನೇನಾಗುತ್ತೆ ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ರಿಲೇಷನ್ಶಿಪ್ಗೆ ಬೆಲೆಯನ್ನು ಕೊಡಬೇಕು, ವ್ಯಾಲ್ಯೂಸ್ಗೆ, ಹ್ಯುಮ್ಯಾನಿಟಿಗೆ ಬೆಲೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಹಾಗಾಗಿ ಆಕರ್ಷ್ ಅವರಿಗೆ ಆಲ್ ದ ಬೆಸ್ಟ್. ಒಂದು ಒಳ್ಳೆಯ ಸಿನಿಮಾವನ್ನು ಕನ್ನಡ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಇದೇ ಥರ ಅವರು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾವನ್ನು ಮಾಡಲಿ. ದಯವಿಟ್ಟು ಯಾರು ಇನ್ನೂ ಈ ಸಿನಿಮಾವನ್ನು ನೋಡಲಿಲ್ವೋ ದಯವಿಟ್ಟು ನೋಡಿ, ನಿಮ್ಮ ಕಮೆಂಟ್ ಮಾಡಿ. ಮತ್ತು ಇನ್ನೂ ಈ ಥರ ಹೊಸ ಚಿತ್ರಗಳಿಗೆ ಹೊಸಬರಿಗೆ ಮುಂದೆ ಬರೋಕ್ಕೆ ಅವಕಾಶ ಸಿಗುತ್ತೆ. ಹಾಗಾಗಿ ನಾನು ಕೂಡ ಈ ಸಿನಿಮಾಗೆ ಹೋಗಿ ಬಂದೆ, ತುಂಬ ಚೆನ್ನಾಗಿತ್ತು. ಮತ್ತೊಮ್ಮೆ ಆಕರ್ಷ್ ಆದಿತ್ಯ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.